ಹೈದರಾಬಾದ್ ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಚಿತ್ರದ ಕಾರ್ಯಕ್ರಮದಲ್ಲಿ ರಂಗಸ್ಥಳಂ ನಟ ಮಹೇಶ್ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಖ್ಯಾತ ನಟಿ ಶ್ರೀಲೀಲಾ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ನಟ ಪವನ್ ಕಲ್ಯಾಣ್ ಮತ್ತು ಶ್ರೀಲೀಲಾ ಅಭಿನಯದ ಬಹುನಿರೀಕ್ಷಿತ ಉಸ್ತಾದ್ ಭಗತ್ ಸಿಂಗ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನಡೆದ ಘಟನೆಯೊಂದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಟಿ ಶ್ರೀಲೀಲಾರೊಂದಿಗೆ ಸಹ ನಟ ರಂಗಸ್ಥಳಂ ಮಹೇಶ್ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ವಿಡಿಯೋ ತುಣುಕನ್ನು ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿತ್ತು. ಇದೀಗ ಈ ವೈರಲ್ ವಿಡಿಯೋ ಮತ್ತು ಸಹ ನಟ ಮೇಲಿನ ಆರೋಪಗಳ ಕುರಿತು ಸ್ವತಃ ನಟಿ ಶ್ರೀಲೀಲಾ ಸ್ಪಷ್ಟನೆ ನೀಡಿದ್ದಾರೆ. ಇದೇ ಉಸ್ತಾದ್ ಭಗತ್ ಸಿಂಗ್ ಚಿತ್ರ ಕಾರ್ಯಕ್ರಮದ ಸುದ್ದಿಗೋಷ್ಠಿ ವೇಳೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ನಟಿ ಶ್ರೀಲೀಲಾ ಅಂದು ನಡೆದ ಘಟನೆಯನ್ನು ಮೆಲುಕು ಹಾಕಿದ್ದಾರೆ. ಬೀಪ್ ಶಬ್ದ. ಆ ವಿಡಿಯೋ ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದಿತು. ಆದಾಗ್ಯೂ ವಾಸ್ತವದಲ್ಲಿ ಅಲ್ಲಿ ಯಾವುದೇ ವಿವಾದ ನಡೆಯಲಿಲ್ಲ. ಇದು ಕೇವಲ ತಪ್ಪು ಕಲ್ಪನೆಯಾಗಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬೀಪ್ ಶಬ್ದ ಕೇಳಿದ್ದರಿಂದ ನಾನು ಹಿಂದಕ್ಕೆ ತಿರುಗಿ ನೋಡಿದೆ. ಆ ಕ್ಷಣದಲ್ಲಿ ತಮ್ಮ ಮೊಬೈಲ್ ಫೋನ್ ನಟ ಮಹೇಶ್ ಬಳಿ ಇತ್ತು. ವೇದಿಕೆ ಏರುವ ಮೊದಲು ಮಹೇಶ್ಗೆ ನಾನು ಮೊಬೈಲ್ ನೀಡಿದ್ದೆ. ನಾನು ಮೊಬೈಲ್ಗಾಗಿ ನೋಡುತ್ತಿದ್ದೇನೆ ಎಂದು ತಿಳಿದ ಮಹೇಶ್ ಮೊಬೈಲ್ ನನ್ನ ಬಳಿಯೇ ಇದೆ ಎನ್ನುವ ರೀತಿಯಲ್ಲಿ ಸನ್ನೆ ಮಾಡಿದ್ರು ಎಂದು ನಟಿ ಶ್ರೀಲೀಲಾ ಹೇಳಿದ್ದಾರೆ. ನಾನು ನೋಡಿದಾಗ ಮಹೇಶ್ ಬಹುಶಃ ನಾನು ನನ್ನ ಫೋನಿಗಾಗಿ ಹುಡುಕುತ್ತಿದ್ದೇನೆ ಎಂದು ಅವರು ಭಾವಿಸಿದ್ರು. ಅದೇ ಸಮಯದಲ್ಲಿ ನಾನು ಧ್ವನಿಯ ದಿಕ್ಕಿನಲ್ಲಿಯೂ ನೋಡುತ್ತಿದ್ದೆ. ನಾವು ಸನ್ನೆಗಳ ಮೂಲಕ ಪರಸ್ಪರ ಸಂವಹನ ನಡೆಸಿದ್ದು. ಅದನ್ನು ಹೊರತುಪಡಿಸಿ ಯಾವುದೇ ಸಮಸ್ಯೆ ಇರಲಿಲ್ಲ. ನೀವು ಊಹಿಸಿದ ರೀತಿಯಲ್ಲಿ ಅಲ್ಲಿ ಏನೂ ನಡೆಯಲಿಲ್ಲ. ಇಂತಹ ಸಣ್ಣ ಕ್ಲಿಪ್ಗಳನ್ನು ಇಟ್ಟುಕೊಂಡು ಅದಕ್ಕೆ ಬೇರೆಯದೇ ಅರ್ಥ ಕಲ್ಪಿಸುವುದು ಉದ್ಯಮದಲ್ಲಿ ಸಾಮಾನ್ಯವಾಗಿದೆ. ಇದು ಸಂಪೂರ್ಣ ತಪ್ಪು ತಿಳುವಳಿಕೆಯಾಗಿದೆ ಎಂದು ಶ್ರೀಲೀಲಾ ಹೇಳಿದ್ದಾರೆ. ಸುದ್ದಿಗಾರನ ಹಿಂದೆಯೇ ಬಿದ್ದ ಇಸ್ರೇಲ್ ಕ್ಷಿಪಣಿ ಸ್ವಲ್ಪದರಲ್ಲೇ ಪಾರಾಗಿ. ಬೈರೂತ್. ಇರಾನ್ ಮೇಲೆ ಮುಗಿಬಿದ್ದಿರುವ ಇಸ್ರೇಲ್ ತನ್ನ ವೈಮಾನಿಕ ದಾಳಿ ಮುಂದುವರೆಸಿದ್ದು, ಇತ್ತ ಲೆಬನಾನ್ ಮೇಲೆ ನಡೆದ ವೈಮಾನಿಕ ದಾಳಿಯಲ್ಲಿ ರಷ್ಯಾ ಮೂಲದ ಪತ್ರಕರ್ತ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಷ್ಯಾದ ಚಾನೆಲ್ RTಯ ಇಂಗ್ಲಿಷ್ ಭಾಷಾ ವರದಿಗಾರರೊಬ್ಬರು ದಕ್ಷಿಣ ಲೆಬನಾನ್ನಿಂದ ವರದಿ ಮಾಡುತ್ತಿದ್ದಾಗ ಇಸ್ರೇಲಿ ವೈಮಾನಿಕ ದಾಳಿ ನಡೆಯಿತು. ಈ ವೇಳೆ ವರದಿಗಾರನಿಂದ ಕೆಲವೇ ಮೀಟರ್ ದೂರದಲ್ಲಿ ಬಿದ್ದಿದ್ದು, ಕೂಡಲೇ ವರದಿಗಾರ ಪಕ್ಕಕ್ಕೆ ಓಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದ್ದು, ಇದು ಯುದ್ಧಭೂಮಿಯ ವರದಿಗಾರಿಕೆಯ ಅಪಾಯವನ್ನು ತೋರಿಸುತ್ತಿದೆ. ದಾಳಿಗೆ ಕೆಲವೇ ಸೆಕೆಂಡ್ಗಳ ಮೊದಲು ಜೋರಾಗಿ ಜೇಂಗರಿಸುವ ಶಬ್ದ ಕೇಳಿ ವರದಿಗಾರ ಪಕ್ಕಕ್ಕೆ ಓಡುತ್ತಾರೆ. ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಕ್ಷಿಪಣಿ ಬಂದು ಅಪ್ಪಳಿಸುತ್ತದೆ. ಸ್ಫೋಟದ ರಭಸಕ್ಕೆ ನೆಲ ನಡುಗಿದ್ದು, ಈ ವೇಳೆ ಕ್ಯಾಮೆರಾ ನೆಲಕ್ಕೆ ಉರುಳುತ್ತದೆ. ಈ ದಾಳಿಯಲ್ಲಿ ಲೆಬನಾನ್ RT ಬ್ಯೂರೋ ಮುಖ್ಯಸ್ಥ ಸ್ಟೀವ್ ಸ್ವೀನಿ ಮತ್ತು ಕ್ಯಾಮೆರಾ ಆಪರೇಟರ್ ಗಾಯಗೊಂಡಿದ್ದಾರೆ ಎಂದು RT ಹೇಳಿಕೆ ನೀಡಿದೆ. ಗಾಯ್ಸ್, ನಾವು ಚೆನ್ನಾಗಿದ್ದೇವೆ. ಕ್ಷಿಪಣಿ ನಿಮ್ಮ ಮೇಲೆ ಹಾರುವಾಗ ನೀವು ಅದನ್ನು ಕೇಳಬಹುದು ಎಂದು ಕ್ಯಾಮೆರಾಮ್ಯಾನ್ ಅಲಿ ರಿದಾ ಹೇಳಿದ್ದಾರೆ. ಇತ್ತ ಮೊದಲು ಇರಾನ್ ಮೇಲಿನ ದಾಳಿ ವೇಳೆ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ ಪರವಾಗಿ ದಾಳಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಲೆಬನಾನ್ನ ಹೆಜ್ಬುಲ್ಲಾ ಅಡುಗುತಾಣಗಳ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿದೆ. ಲಿಟಾನಿ ನದಿಯ ಮೇಲಿನ ಸೇತುವೆಗಳನ್ನು ಹೊಡೆದುರಿಸುವ ನಿರೀಕ್ಷೆಯಿದೆ ಎಂದು IDF ಎಚ್ಚರಿಸಿತು. ದಿನೇಶ್ ಕಾರ್ತಿಕ್ ದೀಪಿಕಾ ಪಲ್ಲಿಕಲ್ ದಂಪತಿಗೆ 3ನೇ ಮಗು ಜನನ. ಚೆನ್ನೈ. ಭಾರತದ ಖ್ಯಾತ ಕ್ರೀಡಾ ದಂಪತಿಗಳಾದ ದಿನೇಶ್ ಕಾರ್ತಿಕ್ ಮತ್ತು ದೀಪಿಕಾ ಪಲ್ಲಿಕಲ್ ಅವರು ತಮ್ಮ 3ನೇ ಮಗುವಿಗೆ ಜನ್ಮ ನೀಡಿದ್ದು, ಹಬ್ಬದ ದಿನವೇ ಹೆಣ್ಣು ಮಗುವಿನ ಆಗಮನವಾಗಿದೆ. 2015ರಲ್ಲಿ ವಿವಾಹವಾಗಿದ್ದ ಈ ದಂಪತಿಗೆ ಈಗಾಗಲೇ ಕಬೀರ್ ಮತ್ತು ಜಿಯಾನ್ ಎಂಬ ಅವಳಿ ಪುತ್ರರಿದ್ದಾರೆ. ಇದೀಗ ತಮ್ಮ 3ನೇ ಮಗುವಿನ ಆಗಮನವಾಗಿದ್ದು, ಈ ಸುದ್ದಿಯನ್ನು ಇನ್ಸ್ಟಾಗ್ರಾಂ ಮೂಲಕ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದ ಬಳಿಕ ಇದೀಗ ದಿನೇಶ್ ಕಾರ್ತಿಕ್ ಅವರು RCB ತಂಡದ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೆಸರು ಕೂಡ ಘೋಷಣೆ. ಇನ್ನು ದಿನೇಶ್ ಕಾರ್ತಿಕ್ ದಂಪತಿ ತಮ್ಮ ನೂತನ ಮಗುವಿಗೆ ಹೆಸರು ಕೂಡ ಅಂತಿಮಗೊಳಿಸಿದ್ದು, ಮುದ್ದಾದ ಹೆಣ್ಣು ಮಗುವಿಗೆ ರಾಹಾ ಪಲ್ಲಿಕಲ್ ಕಾರ್ತಿಕ್ ಎಂದು ಹೆಸರಿಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ, ನಮ್ಮ ಹೃದಯದಲ್ಲಿ ಆಶೀರ್ವಾದ ಮತ್ತು ಪದಗಳಿಗೂ ಮೀರಿದ ಕೃತಜ್ಞತೆಯೊಂದಿಗೆ ನಾವು ನಮ್ಮ ಅಮೂಲ್ಯ ಮಗಳನ್ನು ಈ ಜಗತ್ತಿಗೆ ಸಂತೋಷದಿಂದ ಸ್ವಾಗತಿಸುತ್ತೇವೆ. ಕಬೀರ್ ಮತ್ತು ಜಿಯಾನ್ ತಮ್ಮ ಪುಟ್ಟ ಸಹೋದರಿ ರಾಹಾ ಪಲ್ಲಿಕಾಲ್ ಕಾರ್ತಿಕ್ ಅವರನ್ನು ಪರಿಚಯಿಸಲು ರೋಮಾಂಚಿತರಾಗಿದ್ದಾರೆ. ಪ್ರೀತಿಯಿಂದ ದೀಪಿಕಾ ಮತ್ತು ದಿನೇಶ್ ಎಂದು ಪೋಸ್ಟ್ ಮಾಡಿದ್ದಾರೆ. ಲವ್ ಅಲ್ಲ, ಅದು ಬಲವಂತದ ಮದುವೆ. ಕಾಂಗ್ರೆಸ್ ಜೊತೆಗಿನ ವಿಚ್ಛೇದನಕ್ಕೆ ಕಾರಣ ಬಿಚ್ಚಿಟ್ಟ ದೇವೇಗೌಡ. ಬೆಂಗಳೂರು. ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರವರು ಕಾಂಗ್ರೆಸ್ ಜೊತೆಗಿನದ್ದು ಪ್ರೀತಿಯಲ್ಲ, ಅದು ಒಂದು ಬಲವಂತದ ಮದುವೆಯಾಗಿತ್ತು. ಅದು ದುರುದ್ದೇಶ್ಯಪೂರ್ಣ ಸಂಬಂಧವಾದ್ದರಿಂದ ರಾಷ್ಟ್ರೀಯ ಪಕ್ಷಕ್ಕೆ ವಿಚ್ಛೇದನ ನೀಡಬೇಕಾಯಿತು ಎಂದು ಬುಧವಾರ ಹೇಳಿದ್ದಾರೆ.
ಇಂದು ರಾಜ್ಯಸಭೆಯಲ್ಲಿ ನಿವೃತ್ತರಾಗುತ್ತಿರುವ ಸದಸ್ಯರಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆಯವರು ದೇವೇಗೌಡರು ಪ್ರೀತಿ ಮಾಡಿದ್ದು ನಮ್ಮನ್ನು, ಆದರೆ ಮದುವೆಯಾಗಿದ್ದು ಮೋದಿಯವರನ್ನು ಎಂದು ಹಾಸ್ಯಮಯವಾಗಿ ಹೇಳಿದ್ದರು. ಎಐಸಿಸಿ ಅಧ್ಯಕ್ಷರೂ ಆಗಿರುವ ಖರ್ಗೆ ದೇವೇಗೌಡರೊಂದಿಗಿನ ತಮ್ಮ ಸಂಬಂಧವನ್ನು ನೆನಪಿಸಿಕೊಂಡು ಅವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು, ಹಲವಾರು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದರು ಎಂದು ಹೇಳಿದ್ದರು. ಖರ್ಗೆಯವರ ಹಾಸ್ಯಮಯ ಹೇಳಿಕೆಗೆ ಅದೇ ಶೈಲಿಯಲ್ಲಿಯೇ ತಿರುಗೇಟು ನೀಡಿರುವ ದೇವೇಗೌಡರು, ನನ್ನ ಆತ್ಮೀಯ ಮತ್ತು ದೀರ್ಘಕಾಲದ ಸ್ನೇಹಿತ ಮಲ್ಲಿಕಾರ್ಜುನ ಖರ್ಗೆಯವರು ಇಂದು ಸಂಸತ್ತಿನಲ್ಲಿ ನಾನು ಅವರನ್ನು ಪ್ರೀತಿ ಮಾಡಿ ಅಂತಿಮವಾಗಿ ಮೋದಿಯವರನ್ನು ಮದುವೆಯಾದೆ ಎಂದು ಹೇಳಿದ್ದಾರೆ. ಆದರೆ ನಾನು ಹಾಗೆ ಮಾಡಲು ಕಾರಣವೇನು ಎಂದು ಅವರಿಗೆ ಗೊತ್ತಿಲ್ಲ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಾನು ಯುಗಾದಿ ಹಬ್ಬಕ್ಕಾಗಿ ಬೆಂಗಳೂರಿಗೆ ಹೋಗುತ್ತಿದ್ದ ಕಾರಣ ರಾಜ್ಯಸಭೆಯಲ್ಲಿ ಖರ್ಗೆಯವರು ಮಾತನಾಡುವಾಗ ನಾನು ಸದನದಲ್ಲಿ ಇರಲಿಲ್ಲ ಎಂದು ದೇವೇಗೌಡರು ಹೇಳಿದ್ದಾರೆ. ನನ್ನ ಸ್ನೇಹಿತನಿಗೆ ಮದುವೆಯ ಭಾಷೆಯಲ್ಲಿಯೇ ನಾನು ಪ್ರತಿಕ್ರಿಯಿಸುತ್ತೇನೆ ಎಂದು ಮಾಜಿ ಪ್ರಧಾನಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಜೊತೆಗಿನದ್ದು ಪ್ರೀತಿಯಲ್ಲ, ಅದು ಬಲವಂತದ ಮದುವೆ ಮಾಡಿಕೊಂಡಿದ್ದೆ. ಆದರೆ ಅದು ದುರುದ್ದೇಶಪೂರ್ಣ ಸಂಬಂಧವಾದ್ದರಿಂದ ಆ ಸಂಬಂಧದಲ್ಲಿ ಕಿರುಕುಳ, ಹಿಂಸೆ ಇದ್ದ ಕಾರಣ ವಿಚ್ಛೇದನ ನೀಡಬೇಕಾಯಿತು ಎಂದು ಮಾಜಿ ಪ್ರಧಾನಿ ತಿಳಿಸಿದ್ದಾರೆ. ಯುಗಾದಿ ಹಬ್ಬದಂದೇ ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತ. ಬೆಂಗಳೂರಿನಲ್ಲಿ ಇಂದಿನ ದರವೆಷ್ಟು? ಯುಗಾದಿ ಹಬ್ಬದಂದೇ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರವಾಗಿ ಕುಸಿದಿವೆ. ಯುದ್ಧದ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಸಾಮಾನ್ಯವಾಗಿ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಬಾರಿ ಅಮೆರಿಕ ಇರಾನ್ ಉದ್ವಿಗ್ನತೆ ನಡುವೆ ವಿರುದ್ಧ ಪ್ರವೃತ್ತಿಯನ್ನು ಗಮನಿಸಲಾಗುತ್ತಿದೆ. ಬೆಲೆಗಳಲ್ಲಿನ ನಿರಂತರ ಕುಸಿತ ಹೂಡಿಕೆದಾರರನ್ನು ಅಚ್ಚರಿಪಡಿಸುತ್ತಿದೆ. ಇಂಡಿಯಾ ಬುಲಿಯನ್ ಮತ್ತು ಜ್ವೆಲ್ಲರ್ಸ್ ಅಸೋಸಿಯೇಷನ್ ಪ್ರಕಾರ ಬೆಳ್ಳಿಯ ಬೆಲೆ ಕೆಜಿಗೆ 13,000ದಷ್ಟು ಇಳಿದು 2,37,000ಕ್ಕೆ ತಲುಪಿದೆ. ಹಿಂದೆ ಇದು ಕೆಜಿಗೆ 2.5 ಲಕ್ಷದಷ್ಟು ಇತ್ತು. ಈ ಮಧ್ಯೆ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 4,000ದಷ್ಟು ಇಳಿದು 1.52 ಲಕ್ಷಕ್ಕೆ ತಲುಪಿದೆ. ಮಾರ್ಚ್ 18ರಂದು ಅದೇ ಬೆಲೆ 1.56 ಲಕ್ಷವಾಗಿತ್ತು. ಕಳೆದ 5 ವಹಿವಾಟು ದಿನಗಳಲ್ಲಿ ಚಿನ್ನ 9,000 ಮತ್ತು ಬೆಳ್ಳಿ 31,000ದಷ್ಟು ಕುಸಿದಿದೆ.